So let's prepare bachelor egg rice. Hi, hello, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಮೃತ. ಇವತ್ತಿಂದು 2ನೇ ವ್ಲಾಗ್, ಬಟ್ ಇದು ಯಾವ ತರ ಬೇರೆ ದಿನ ಹಾಕ್ತೀನಿ. ಇವಾಗ ಏನ್ ಮಾಡ್ತಿದ್ದೆ ಅಂದ್ರೆ ನಾನು ಸಿಂಪಲ್ ಬ್ಯಾಚುಲರ್ ಎಗ್ ರೈಸ್ ಮಾಡ್ತಾ ಇದ್ದೆ. ಸೊ ನಮ್ಮಮ್ಮ ಊರಿಗೆ ಹೋಗಿದಾರಲ್ಲ, ಅದಕ್ಕೆ ನಾನು ಅಡುಗೆ ಮಾಡ್ಬೇಕಲ್ಲ, ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಎಗ್ ರೈಸ್ ನೆನಪಾಯ್ತು. ತಿನ್ನೋಣ ಅಂತ ಅನಿಸ್ತಿತ್ತಲ್ಲ, ಸೊ ಹಾಗಾಗಿ ಎಗ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ, ಅದಕ್ಕೆ ಏನೇನ್ ಬೇಕು ಏನೇನ್ ಬೇಡ ಏನೇಂತ್ರಲ್ಲಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸಿಂಪಲ್ ಆಗಿ ಪಟ್ ಅಂತ ಮಾಡೋ ಎಗ್ ರೈಸ್ ತೋರಿಸ್ತೀನಿ. ಲೆಟ್ಸ್ ಗೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮೃತ ಕುಕ್ಸ್ಗೆ ಇದನ್ನು ಆ್ಯಡ್ ಮಾಡಿರ್ತೀನಿ. ನಿಮಗೆ ಯಾವಾಗ ಬೇಜಾರಾದ್ರೆ ಈವ್ನಿಂಗ್ ಸ್ನಾಕ್ಸ್ ತರ ಕೂಡ ತಿನ್ಬೋದು ಇದನ್ನ. ಸೊ let's go and prepare bachelor's egg biryani or egg rice. egg biryani ಇಲ್ಲ, ಸಾರಿ, bachelor's egg rice. let's go. ಅನ್ನಕ್ಕೆ ಇಟ್ಕೊಳ್ಳಿ. ಅನ್ನ ಆಗ್ಲಿ ಹೀಗೆ ಉದ್ದ ಉದ್ದನೆ ಕಟ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಅದು ನಮಗೆ ರುಚಿ ಜಾಸ್ತಿ ಕೊಡುತ್ತೆ. ತುಂಬಾ ಸಣ್ಣ ಕಟ್ ಮಾಡ್ಕೊಂಡ್ರೆ ರುಚಿ ಬರಲ್ಲ. ಹಾಗೆ ಮೆಣಸಿನಕಾಯಿ ಮತ್ತೆ ಎಗ್ ರೈಸ್ ಮಸಾಲ ಮತ್ತೆ ಮೊಟ್ಟೆ, ಸೋಯಾ ಸಾಸ್, ಟೊಮೆಟೊ ಕೆಚಪ್ ಮತ್ತೆ ಚಿಲ್ಲಿ ಸಾಸ್ ಇಷ್ಟಿದ್ರೆ ಎಗ್ ರೈಸ್ ಆಗುತ್ತೆ. ಅಂಡ್ ಸ್ವಲ್ಪ ಮಸಾಲೆಗೋಸ್ಕರ ಚಿಕನ್ ಮಸಾಲೆನೂ ಆ್ಯಡ್ ಮಾಡ್ಬೋದು ರೈಸ್ಗೆ ಕಲ್ಸಿದ ಮೇಲೆ. ತೋರಿಸ್ತೀನಿ ಅದನ್ನ. ನೋ ದಿಸ್ ಮಿರರ್. ಅಡುಗೆ ಮನೆಯಲ್ಲಿ ಮಿರರ್ ಇದ್ರೆ ತುಂಬಾ ಒಳ್ಳೆಯದು. ನಾವು ನೋಡಿಕೊಂಡು ಆರಾಮ್ಸೆ ಅಡುಗೆ ಮಾಡ್ಬೋದು. ಈ ಮಿರರ್ ಗಲೀಜಾಗಿದೆ, ನಮ್ಮಮ್ಮಗೆ ಹೇಳ್ಬೇಕು ಕ್ಲೀನ್ ಮಾಡೋಕ್ಕೆ. ಸೊ ಲೆಟ್ಸ್ ಪ್ರಿಪೇರ್ ಬ್ಯಾಚುಲರ್ ಎಗ್ ರೈಸ್. ರೈಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ನಿಮಗೆ ಮಸಾಲೆ ತೋರಿಸ್ತೀನಿ. ನಾವು ಫಸ್ಟಿಗೆ ಬಾಣಲಿಗೆ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ, ಕಂಜೂಸ್ತನ ತೋರಿಸ್ಬೇಡಿ. ಸೊ ಪೋರ್ ಮೋರ್ ಆಯಿಲ್. ಎಣ್ಣೆ ಜಾಸ್ತಿ ಇದ್ದಷ್ಟು ನನಗೆ ಗೊಜ್ಜು ಜಾಸ್ತಿ ಆಗುತ್ತೆ. ನೆಕ್ಸ್ಟು ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಜೀರಿಗೆ, ಬಟ್ ನಾನು ಹಾಕ್ತೀನಿ. ಅವತ್ತಿಂದ ಹಾಕ್ಕೊಂಡು ಬಂದಿದ್ದೀನಿ, ಸೊ ನಾನು ಹಾಕ್ತೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮೆಣಸಿನ್ಕಾಯಿ. ತುಂಬ ಫ್ರೈ ಆಗೋದು ಬಿಡಬೇಡಿ, ಇಲ್ಲಾಂದರೆ ಖಾರ ನಿಮಗೆ ಸಿಗಲ್ಲ. ಇಷ್ಟು ಹಾಕ್ತಿದ್ದಂಗೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕಿ ಫ್ರೈ 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 ಹಿಂಗೆ ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ. ಈರುಳ್ಳಿ ಆಗ ಜಾಸ್ತಿ ಬೇಗ ಬೇಯುತ್ತೆ, ಅಂದರೆ ಫ್ರೈ ಆಗುತ್ತೆ. ಈರುಳ್ಳಿ ನೋಡಿದ್ರೆ ಹಿಂಗೆ ಮಾಡಿದ್ರೆ ಹಿಂಗೆ ಉದ್ದ ಉದ್ದ ಆಗುತ್ತೆ. ಅವಾಗ ತಿನ್ನೋಕ್ಕೂ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ. ತುಂಬ ಸಣ್ಣಗೆ ಕಟ್ ಮಾಡೋಕ್ಕೆ ಹೋಗಬಾರ್ದು. ಬೇಯ್ತಾ ಇದೆ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ದ ವೆರಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಇದೇನೆ. ಲೆಟ್ಸ್ ಹಾಕ್ತೀನಿ ರೀ ಅದನ್ನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಬೇಕು. ಏನಿಲ್ಲ, ಮೊಟ್ಟೆ ಹೊಡೆದು ಡೈರೆಕ್ಟಾಗಿ ಹಾಕೋದು. ಸೊ ನಾನು ಒಂದು ಮೊಟ್ಟೆ ಹೊಡೆದು ಹಾಕೋಕ್ಕಾಗಲ್ಲ. ನಾನು ಮೊಟ್ಟೆ ಹೊಡೆದು ಹಾಕ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾವು ಮೊಟ್ಟೆ ಹೊಡೆದು ಹಾಕಿದ್ಮೇಲೆ ಇದನ್ನ ಫ್ರೈ ಮಾಡೋಣ. ಮಿಕ್ಸ್ ಮಿಕ್ಸ್. ನೆಕ್ಸ್ಟ್ ಆ್ಯಡ್ ನಮ್ಮ ಮಸಾಲೆಗಳು. ಇದಿಷ್ಟು ಬೇಯ್ತಾ ಇದ್ದಂಗೆ ನಾವು ಸ್ವಲ್ಪ ಗರಂ ಮಸಾಲ. ನಾನು ಸ್ವಲ್ಪ ಜಾಸ್ತಿನೇ ಗರಂ ಮಸಾಲ, ಜಸ್ಟ್ ಟ್ವಿಸ್ಟಿಂಗ್ಗೋಸ್ಕರ. ಫಾರ್ ಎಕ್ಸ್ಟ್ರಾ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಗ್ರೀನ್ ಚಿಲ್ಲಿ ಸಾಸ್. ಚಿಲ್ಲಿ ಹಾಕಿರ್ತೀವಿ, ಅದಕ್ಕೋಸ್ಕರ ಕಮ್ಮಿ ಹಾಕೋತೀವಿ. ನೆಕ್ಸ್ಟ್ ಟೊಮೆಟೊ ಕೆಚಪ್. ದ ಮೇನ್ ಇಂಗ್ರೀಡಿಯಂಟ್ ಡಾರ್ಕ್ ಸೋಯಾ ಸಾಸ್. ಲೆಟ್ಸ್ ಮಿಕ್ಸ್. ಹಿಂಗಿರುತ್ತೆ. ಇದೆ ಅನ್ನೋವಾಗ್ಲೇ ರೈಸ್ ಹಾಕೊಂಬಿಡಿ. ನಾನು ನಿಮಗೆ ರೈಸ್ ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ಹಿಯರ್ ವಿ ಹ್ಯಾವ್ ಬಿಸಿ ಬಿಸಿ ಅನ್ನ. ಅದಕ್ಕೆ ಹಾಕ್ತೀನಿ ನಾನೀಗ. ನಾವು ರೈಸ್ ಹಾಕ್ಕೊಂಡಿದ್ದೀವಿ. ಇದ್ರ ಮೇಲೆ ಹಾಗೆ ಗರಂ ಮಸಾಲ, ಯು ವಾಂಟ್ ಚಿಕನ್ ಮಸಾಲ, ಆಮೇಲೆ ಎಗ್ ರೈಸ್ ಮಸಾಲ, ಅಗೇನ್ chili sauce, again the dark soy sauce. Let's mix. And of course ನಮ್ಮ ಉಪ್ಪು ಮಿಕ್ಸ್ ಮಾಡೋಣ. ನಾನು ಮಿಕ್ಸ್ ಮಾಡಿ ಸಿಗ್ತೀನಿ. ನಮ್ಮ ಎಗ್ ರೈಸ್ ರೆಡಿಯಾಗಿದೆ. ಗಮ್ಮಂತಿದೆ. ಸೊ ಫಸ್ಟ್ಗೆ ನೀವು ಫಸ್ಟು
ಚೂರು ತಗೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಉಪ್ಪಿದೆಯಾ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಬ್ಯಾಚುಲರ್ ಎಗ್ ರೈಸ್. ಸಕ್ಕತ್ತಾಗಿದೆ. ರಿಯಲಿ ನೀವು ಫೀಲ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಕೈಯಲ್ಲಿ ಯಾವುದೂ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿ. ನಾನು ಏನೇನು ಹಾಕಿದ್ದೀನಿ ಅದನ್ನೇ ಹಾಕಿ ಸಕ್ಕತ್ತಾಗಿ ಬರುತ್ತೆ. ಓಕೆ, ಸ್ಟೇ ಟ್ಯೂನ್. ಇದ್ರದ್ದು ನಾನು ನಿಮಗೆ ರಿವ್ಯೂ ಹೇಳಿಸ್ತೀನಿ. ನಮ್ಮ ಅಕ್ಕಂಗೆ ಕೇಳ್ತೀನಿ ರಿವ್ಯೂನ, ಓಕೆನಾ? ಬಟ್ ಸೀರಿಯಸ್ಲಿ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ.